ತುಮಕೂರಲ್ಲಿ ಏನೋ 30ನೇ ತಾರೀಕಿಂದ ಪ್ರಾರಂಭ ಆಗಿರುವಂಥ SIR ಅಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಏನು ನಡೀತಾ ಇದೆ, ಮತದಾರರ ಪರಿಷ್ಕರಣೆಯ ಒಂದು ಪಟ್ಟಿಯನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ತುಮಕೂರು ಮತ್ತು ತುಮಕೂರು ಗ್ರಾಮಾಂತರದಲ್ಲಿ ಯಾವ ರೀತಿ ಆಗ್ತಿದೆಯಪ್ಪ ಅಂತ ನಾನು ಈಗಾಗಲೇ AC ಅವರಿಗೆ ತಹಸೀಲ್ದಾರ್ಗೆ ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದ್ದೇನೆ. ಯಾವ ರೀತಿ ಅಂತ ಹೇಳಿದ್ರೆ ಮಸೀದಿಗಳಲ್ಲಿ ಅಜಾನ್ ಕೂಗ್ತಾರಲ್ಲ, ಅಲ್ಲಿ ಕೂಗ್ತಾ ಇದ್ದಾರೆ. ಎಲ್ಲರೂ ಮಸೀದಿಗೆ ಬನ್ನಿರಿ, ಇಲ್ಲಿ ಫಾರಮ್ಗಳು ನಾವು ಕೊಡ್ತೇವೆ, ಫಿಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಜಾನಲ್ಲಿ ಅಂದರೆ 5 ಸಲ ಅಜಾನ್ ಏನೋ ಕೂಗ್ತಾರೆ ಅವ್ರ ದಿವಸಕ್ಕೆ. ಆ 5 ಸಲಿನೂ ಕೂಡ ಅನೌನ್ಸ್ ಮಾಡ್ತಾವ್ರೆ. ಅದಕ್ಕೆ ಒಂದು ಏನು ಜಿಲ್ಲಾಡಳಿತ ಏನಿದೆ ಅವರು ಕೂಡ BLOಗಳನ್ನ ಕರೆದು ಸ್ಪಷ್ಟವಾಗಿ ಹೇಳಿಲ್ಲ, ಮೀಟಿಂಗ್ಗಳನ್ನು ಮಾಡಿಲ್ಲ. ಮಸೀದಿಗಳಲ್ಲಿ, ಶಾದಿ ಮಾಲ್ಗಳಲ್ಲಿ ಓಪನ್ ಫೇಸಲ್ಲಿ ಇವತ್ತು ಕಾನೂನಿರೋದು ಏನಪ್ಪ ಅಂತ ಹೇಳಿದ್ರೆ BLOಗಳು ಕಂಪಲ್ಸರಿ ಮನೆಗಳಿಗೆ ಹೋಗಬೇಕು, ಆ ಫಾರಮ್ಗಳನ್ನು ಕೊಡಬೇಕು, ಎನ್ಯುಮರೇಷನ್ ಫಾರಮನ್ನು ಕೊಡಬೇಕು. 2 ಫಾರಮ್ನ, ಒಂದು ಫಾರಮು ವೋಟರ್ ಇಟ್ಕೋಬೇಕು, ಇನ್ನೊಂದು ಫಾರಮ್ ವಾಪಸ್ ಕೊಡಬೇಕು. ಇವತ್ತು ಮನೆ ಬಾಡಿಗೆನೂ ಇಲ್ಲ, ಮನೇನೂ ಇಲ್ಲ. ಅಂಥವು ಕಡೆ ಓಪನ್ ಆಗಿ ಎಲ್ಲ 50-60 ಫಾರಮ್ಗಳನ್ನ ಕೊಟ್ಕೊಂಡು ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಒಂದು ಡ್ರೈವನ್ನು ಮಾಡ್ತಾ ಇದ್ದಾರೆ, 100-200 ಜನ ಕೂತ್ಕೊಂಡು. ಇದೇ ರೀತಿ ಆದರೆ ನಾನು ಎಲೆಕ್ಷನ್ ಕಮಿಷನ್ಗೆ ಇವತ್ತೊಂದು ಲೆಟ್ರ್ ಬರೆದೆ. ನಾನು ಯಾವುದಂದರೆ ಹೆಗ್ಗೇರಿಯಲ್ಲಿ 54ನೇ ಬೂತು 55ನೇ ಬೂತಲ್ಲಿ ಒಬ್ಬ ಯಾರು BLO ಇದ್ದಾರೆ ಅವರೇ ಒಂದು ಮಸೀದಿಯಲ್ಲಿ ಕೂತ್ಕೊಂಡು ವೋಟ್ರಲ್ಲಿ ಎನ್ಯುಮರೇಷನ್ ಫಾರ್ಮ್ ಕೊಟ್ಟು ಫಿಲ್ ಮಾಡಿಸ್ತಾ ಇದ್ರು. ದಯವಿಟ್ಟು ಅವ್ರನ್ನ ಚೇಂಜ್ ಮಾಡಿ ಅಂತೇಳಿ. 1 ತಿಂಗಳಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಯಾರೋ ಒಬ್ಬ BLO ಇರ್ತಾರೆ, ಒತ್ತಡ ಹಾಕಿ ಅಲ್ಲಿ ಬೇರೆಯವ್ರನ್ನ ಚೇಂಜ್ ಮಾಡಿಸ್ತಾರೆ, ಒಬ್ಬ ಮುಸಲ್ಮಾನರನ್ನ. ಅದರಿಂದ ನಾನಿವತ್ತು ಸ್ಪಷ್ಟವಾಗಿ ಹೇಳಿದ್ದೇನೆ AC ಮೇಡಮ್ಗೆ, ಅವರು ARO ಏನೋ ಆಗಿದ್ದಾರೆ, ಇಲ್ಲಿ ಕೂಡಲೇ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಮನೆ ಮನೆಗೆ ಹೋಗಿ ಯಾರ ಮನೇಲಿ ಇಲ್ಲ, ಯಾವನ್ ಬಾಡಿಗೆ ಮನೇಲಿದ್ದು ಖಾಲಿ ಮಾಡ್ಕೊಂಡು ಹೋಗಿದ್ದಾನೆ, ಆ ಯಾವುದೇ ಕಾರಣಕ್ಕೂ ಅವ್ರ ಹೆಸರನ್ನ ಸೇರಿಸಿದ್ರೆ DC ಆಫೀಸ್ ಮುಂದೆ, AC ಆಫೀಸ್ ಮುಂದೆ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೇವೆ. ಎಲೆಕ್ಷನ್ ಕಮಿಷನ್ಗೆ ಹೇಳಿ, ಯಾರು ಇನ್ಚಾರ್ಜ್ ಇದ್ದಾರೆ ಇಲ್ಲಿ, AC ಇರ್ಬೋದು, DC ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ಮತ್ತು BLOಗಳು ಇರ್ಬೋದು, ಮನೆ ಮನೆಗೆ ಹೋಗಿ ಆ ಫಾರಮನ್ನು ಕೊಡದೆ ಹೋದರೆ ಖಂಡಿತ ಅವ್ರ ಮೇಲೆ ಶಿಸ್ತಿನ ಕ್ರಮವನ್ನು ಎಲೆಕ್ಷನ್ ಕಮಿಷನ್ ಮಾಡಿದೆ ಅವ್ರನ್ನ ಸಸ್ಪೆಂಡು ಮತ್ತು ಕ್ರಿಮಿನಲ್ ಕೇಸನ್ನು ದಾಖಲೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನೋಡಿ, ಇದು ಈ ದೇಶದಲ್ಲಿರುವಂಥ ಅಕ್ರಮ ವಲಸಿಗರನ್ನ, ಅಕ್ರಮವಾಗಿ 3-4 ಕಡೆ ಮತದಾರಗಳ ಓಟ್ಗಳನ್ನು ಇಟ್ಕೊಂಡಿರೋಂಥವ್ರನ್ನ ಕಿತ್ತಾಕುವಂಥ ಒಂದು ಪ್ರಕ್ರಿಯೆ. ಒಬ್ಬ ಮತದಾರನಿಗೆ, ಯಾವುದೇ ಮತದಾರನಿಗೆ ಮತದಾನ ಮಾಡುವಂಥ ಹಕ್ಕನ್ನು ತಪ್ಪಿಸಬಾರ್ದು. ಅವನು 4-5 ಕಡೆ ಮತನೂ ಕೂಡ ಹಾಕಬಾರ್ದು. ಅವನು ಭಾರತೀಯ ಪ್ರಜೆ ಆಗಿರಬೇಕು. ಇದು ಉದ್ದೇಶದಿಂದ ಇದನ್ನು ಮಾಡ್ತಿರೋದು. ಅದನ್ನು ಬಿಟ್ಟು ಈ ಕಾಂಗ್ರೆಸ್ ಕರ್ನಾಟಕದಲ್ಲಿ ದೇಶದಲ್ಲೆಲ್ಲ ಸ್ವಚ್ಛ ಆಗಿದೆ ವೋಟರ್ಸು. ಇಲ್ಲಿ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡು ಇವ್ರೇನಾದರೂ ಮಾಡಿದ್ರೆ, ಇಲ್ಲಿರುವಂಥ ಅಧಿಕಾರಿಗಳಿಗೆ ನಾನು ಹೇಳ್ತಿದ್ದೀನಿ, BLOಗಳಿಗೆ, ನೀವು ಏನಾದ್ರು ಮನೆಗೆ ಹೋಗ್ದಲೆ ಕಾನೂನು ಪ್ರಕಾರ ಒಂದು ದಿವಸಕ್ಕೆ ಪ್ರತಿ ಮನೆಗೂ ಹೋಗಬೇಕು, 3 ಸಲ ಹೋಗಬೇಕು. ಅವ್ನ ಮನೆ ಬೀಗ ಹಾಕಿದ್ರೆ ಅವ್ನ ಮನೆ ಮುಂದೆ ಎನ್ಯುಮರೇಷನ್ ಫಾರಮ್ನ ಒಂದು ನೋಟಿಸ್ ಅಂಟಿಸಿ ಬರಬೇಕು. ಅದು ಬಿಟ್ಬಿಟ್ಟು ಯಾವನ ಪಕ್ಕದ ಮನೆಯವನ ಹತ್ರ ಇಸ್ಕೊಳ್ಳೋದು, 50 ಫಾರಮ್ನ ಅವನಿಗೆ ಕೊಡೋದು, ಇಲ್ಲಿ ಇಲ್ದಲೇ ಇರೋವನ್ನೆಲ್ಲ ವೋಟರ್ ಲಿಸ್ಟಲ್ಲಿ ಸೇರಿಸೋದು, ಮತ್ತು ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡು ಅವ್ರನ್ನ ವೋಟರ್ ಲಿಸ್ಟಲ್ಲಿ ಸೇರಿಸಿದ್ರೆ ಯಾವ ಅಧಿಕಾರಿ, ನಾವು ಈಗಾಗಲೇ ರೌಂಡ್ ಆಫ್ ಮಾಡಿದ್ದೀವಿ, ನಾವು ಮ್ಯಾಪಿಂಗ್ ಮಾಡ್ಕೊಂಡಿದ್ದೇವೆ. ನಮ್ಮ BLAಗಳು ಯಾರಿದ್ದಾರೆ, BLA 2ಗಳು ನಮ್ಮ ಪಕ್ಷದಿಂದ ಇರೋರು ಪ್ರತಿಯೊಬ್ಬರು ಕೂಡ ನಾವು ಮ್ಯಾಪಿಂಗ್ ಮಾಡ್ಕೊಂಡಿದ್ದೇವೆ. ಯಾರ ಮನೆಯಲ್ಲಿ ಇಲ್ಲ, ಅವನು ಬೀಗ ಹಾಕಿದ್ದಾನೆ, ಇಲ್ಲಿಲ್ಲ, ವಾಸ ಇಲ್ಲ ಅಂಥವ್ನ ಮನೆದು ಏನಾದರೂ ಒಂದು ಬಂದರೂ ಆ BLOಗಳನ್ನ ಸಸ್ಪೆಂಡ್ ಮಾಡಿಸ್ತೀವಿ. ಅದರಿಂದ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಎಲೆಕ್ಷನ್ ಚುನಾವಣಾ ಆಯೋಗ ಏನು ಹೇಳಿದೆ ಅದನ್ನು ಸ್ಪಷ್ಟವಾಗಿ ಮಾಡಬೇಕು. ಪ್ರತಿ ಮನೆಗೆ ಹೋಗಿ ಕೊಡಬೇಕು. ಬೀಗ ಹಾಕಿರೋನ್ ಮನೆ, ಖಾಲಿ ಮಾಡ್ಕೊಂಡು ಹೋಗಿರೋ ಮನೆ, ಸತ್ತೋಗಿರೋನ್ ಮನೆಯಲ್ಲಿ ವೋಟರ್ ಲಿಸ್ಟ್ನ ತೆಗಿಬೇಕು. ಇಲ್ಲ ಅಂತ ಹೇಳಿದ್ರೆ ಒಂದು ಮನೇಲಿ 40-50, ಈಗ ಒಂದು ಮನೇಲಿ ಇರ್ತಾನೊಬ್ಬ, 4 ಜನ ವೋಟರ್ಸ್ ಇರ್ತಾರೆ, ಇನ್ನೊಬ್ಬ ಎಲ್ಲೋ ಡೆಲ್ಲಿಲೋ ಎಲ್ಲೋ ಇರ್ತಾನೆ, ಅವನ್ನ ಅಡ್ರೆಸ್ ಕೊಟ್ಟು ಇವನು ಸೇರಿಸ್ತಾನೆ ಬಾಡಿಗೆ ಮನೇಲಿದ್ದ ಅಂತೇಳಿ. ಈ ರೀತಿಯ ಯಾವುದಾದ್ರು ಒಂದು ಘಟನೆಗಳು ಬಂದರೂ ಕೂಡ BLOಗಳ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನ ನಾವು ಹಾಕ್ಸ್ತೇವೆ.